ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಎಸ್ ಜಾನಕಿ ಅವರ ಪಾರ್ಥಿವ ಶರೀರ ಈಗ ಕಣಿಯನಹುಂಡಿಯ ಫಾರ್ಮ್ ಹೌಸ್ಗೆ ತಲುಪಿದೆ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಸ್ತಂಗತರಾಗಿದ್ದಾರೆ. ಅಂತಿಮ ಸಂಸ್ಕಾರ ಈಗಷ್ಟೇ ಆರಂಭ ಆಗುತ್ತೆ. ಕಣಿಯನಹುಂಡಿ ತಲುಪಿದೆ ಪಾರ್ಥಿವ ಶರೀರ. ಮೊದಲಿಗೆ ಸರ್ಕಾರಿ ಗೌರವಗಳನ್ನೆಲ್ಲ ಕೊಟ್ಟು ಮುಗಿಸಿದ ನಂತರ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಈಗ ಅಂತ್ಯ ಸಂಸ್ಕಾರವನ್ನು ಅವರ ಮೊಮ್ಮಗಳು ಅಪ್ಸರ ನೆರವೇರಿಸೋದಕ್ಕೆ ತಯಾರಿಗಳೆಲ್ಲವೂ ಕೂಡ ಆಗಿದೆ. ಈಗಾಗಲೇ ಪುರೋಹಿತರು ಮಾಹಿತಿಯನ್ನು ಕೊಟ್ಟರು, ಹೇಗೆ ಏನು ಎತ್ತ ಅಂತ. ತೆಲುಗು ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂದರೆ ಅವರ ಕುಟುಂಬ, ಅವರ ಸಮುದಾಯದಲ್ಲಿ ಬರ್ತಕ್ಕಂಥ ಉಪಪಂಗಡಗಳು ಇದೆಲ್ಲವೂ ಕೂಡ ಒಬ್ಬೊಬ್ಬರಿಗೆ ವೇರಿ ಆಗ್ತಾ ಹೋಗುತ್ತೆ. ಅಂದರೆ ಸಣ್ಣದಾಗಿ ಆಚರಣೆಗಳಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿ ಈಗ ಸದ್ಯಕ್ಕೆ ಆ ತೆರೆದ ವಾಹನದಲ್ಲಿ ಏನು ತರಲಾಗಿತ್ತು ಪಾರ್ಥಿವ ಶರೀರವನ್ನು, ಅದನ್ನು ಈಗ ಅಲ್ಲಿಂದ ಇಳಿಸಿ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ಅಂತ ಒಂದು ಜಾಗವನ್ನು ಮಾಡಿದ್ದಾರೆ. ಆ ಜಾಗದಲ್ಲೇ ಇರಿಸಲಾಗುತ್ತೆ. ಅದಾದ ನಂತರ ಜಿಲ್ಲಾ ಪೊಲೀಸರು ಅಂತಿಮ ನಮನವನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಒಂದು ವೇಳೆ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನು ಹಾಸಿದರೆ ಅದನ್ನು ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಒಟ್ಟು ಸಕಲ ಸರ್ಕಾರಿ ಗೌರವಗಳು ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಗಳೇ ಅನೌನ್ಸ್ ಕೂಡ ಮಾಡಿದರು. ಕಣಿಯನಹುಂಡಿಗೆ ಈಗಾಗಲೇ ರೀಚ್ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನ ಚಿತ್ರಕಲಾವಿದರೆಲ್ಲರೂ ಕೂಡ ಈಗಾಗಲೇ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸೋದಕ್ಕೆ ಅಂತಂದ್ಬಿಟ್ಟು ಬಂದಿದ್ದಾರೆ. ತಮ್ಮ ಮಧುರ ಕಂಠದ ಮೂಲಕ ದಶಕಗಳ ಕಾಲ ಕೋಟ್ಯಾಂತರ ಸಂಗೀತ ಪ್ರೇಮಿಗಳನ್ನು ರಂಜಿಸಿದ್ದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಇವತ್ತು ನಡೆದು ಈಗಾಗಲೇ ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಹುಂಡಿಗೆ ಬಂದು ತಲುಪಿರುವುದನ್ನು ತಾವು ಗಮನಿಸ್ತಾ ಇದ್ದೀರಾ. ಕಣಿಯನಹುಂಡಿ ಗ್ರಾಮ ಅದು ಮೈಸೂರಿನಿಂದ ಒಂದು 22 ಕಿಲೋಮೀಟರ್ ದೂರದಲ್ಲಿ ಇದೆ. ಜಾನಕಮ್ಮ ಅವರನ್ನು ಕೊನೆಯ ದಿನಗಳಲ್ಲಿ ಆರೈಕೆ ಮಾಡ್ತಾ ಇದ್ದ ಅವರ ಪರಮಾಪ್ತ ಅಭಿಮಾನಿ ನವೀನ್ ಅವರ ಒಡೆತನದ ತೋಟ ಅದು ಎಸ್ ಜಾನಕಿ ಅವರೇ ತಗೊಂಡಿದ್ದರು. ಸೊ ಹಾಗಾಗಿ ಅಲ್ಲಿ ಅಂತ್ಯಕ್ರಿಯೆ ನೆರವೇರಲಿದ್ದು ಇದಕ್ಕಾಗಿ ಪಾರ್ಥಿವ ಶರೀರವನ್ನು ಮೈಸೂರಿನಿಂದ ತರಲಾಗಿದೆ. ಅವರ ಮೊಮ್ಮಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಅಂತಿಮ ಸಂಸ್ಕಾರವನ್ನು ಆಕೆಯೇ ಮಾಡ್ತಾರೆ ಅಂತಂದ್ಬಿಟ್ಟು. ಅದಕ್ಕೂ ಮುನ್ನ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೋಸ್ಕರ ಇಡಲಾಗಿತ್ತು. ಸತತ 7 ಗಂಟೆಗೂ ಅಧಿಕ ಕಾಲ ನಡೆದಂತಹ ಈ ಅಂತಿಮ ದರ್ಶನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಲಾಭಿಮಾನಿಗಳು, ಸಾರ್ವಜನಿಕರು ಅಂತಿಮ ನಮನವನ್ನು ಸಲ್ಲಿಸಿದರು. ಆಮೇಲೆ ಅದಾದ ನಂತರ 3 ಗಂಟೆ 3:10 ವೇಳೆಗೆ ಪಾರ್ಥಿವ ಶರೀರದ ರವಾನೆ ಆರಂಭ ಆಯಿತು. ಈಗ 4:37 ಈಗಷ್ಟೇ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅದಕ್ಕೋಸ್ಕರ ಶ್ರೀರಂಗಪಟ್ಟಣದಿಂದ ಆಗಮಿಕರನ್ನು ಕರೆಸಲಾಗಿದೆ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳೆಲ್ಲವೂ ಕೂಡ ನೆರವೇರುತ್ತೆ. ಕಣಿಯನಹುಂಡಿ ಅಂತಂದ್ಬಿಟ್ಟು ಎಚ್.ಡಿ. ಕೋಟೆ ತಾಲೂಕಿಗೆ ಬರುತ್ತೆ. ಮೈಸೂರಿನ ಹತ್ತಿರ ಇರ್ತಕ್ಕಂಥದ್ದು ಒಂದು 20-22 ಕಿಲೋಮೀಟರ್ ದೂರ. ಅಲ್ಲಿ ಜಮೀನನ್ನು ಜಾನಕಮ್ಮನವರು ಖರೀದಿ ಮಾಡಿದರು. ಆ ಜಮೀನಿನಲ್ಲೇ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದರು. ಆದರೆ ಅದೊಂದು ಆಸೆ ಈಡೇರಲಿಲ್ಲ. ಈಗ ಅಂತಿಮ ಸಂಸ್ಕಾರವನ್ನು ಅದೇ ಜಾಗದಲ್ಲಿ ಮಾಡಬೇಕಾಗಿ ಬಂದಿದೆ. ನಮ್ಮನ್ನು ಅಗಲಿದ ಸ್ವರ ಸರಸ್ವತಿ ಎಸ್ ಜಾನಕಿಯವರು ಮೈಸೂರನ್ನು ವಿಪರೀತ ಇಷ್ಟಪಡ್ತಾ ಇದ್ದರು. ಕೊನೆಯ ದಿನಗಳನ್ನು ಮೈಸೂರಿನಲ್ಲೇ ಕಳಿಬೇಕು ಅಂತ ಅಂದುಕೊಂಡಿದ್ದರು. ಹಾಗೆ ಕಳೆದರೂ ಕೂಡ. ಮೈಸೂರಿಗೆ ಬಂದರೆ ಮನಸ್ಸು ಪ್ರಶಾಂತವಾಗುತ್ತೆ, ಮನಸ್ಸು ಉಲ್ಲಸಿತವಾಗುತ್ತೆ, ನೆಮ್ಮದಿಯಾಗಿರ್ಬೋದು ಇಲ್ಲಿನ ವಾತಾವರಣದಲ್ಲಿ ಅಂತ ಯಾವಾಗಲೂ ಅವರು ಹೆಚ್ಚು ಕಡಿಮೆ 2009ನೇ ಇಸವಿಯಿಂದಲೂ ಕೂಡ ಅವರು ಮೈಸೂರಿನಲ್ಲೇ ವಾಸವಾಗಿದ್ದರು. ದೃಶ್ಯದಲ್ಲಿ ಅವರ ಮೊಮ್ಮಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಆಕೆಯೇ ಅಪ್ಸರ ಅಂತಂದ್ಬಿಟ್ಟು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಆಕೆ ಪೂಜಾ ಕೈಂಕರ್ಯಗಳ ಮೂಲಕ ಮಾಡಲಾಗತ್ತೆ. ತುಂಬ ಸಿಂಪಲ್, ಅಷ್ಟೊಂದು ಒಂದು ಹೆಚ್ಚು ಕಡಿಮೆ 1 ಗಂಟೆಯ ಪ್ರಕ್ರಿಯೆಗಳು ಇವೆಲ್ಲವೂ ಕೂಡ. ಆ 1 ಗಂಟೆಯ ಪ್ರಕ್ರಿಯೆಯಲ್ಲಿ ಆರಂಭದಲ್ಲಿ ರಮೇಶ ಶರ್ಮಾ ಅಂತಂದ್ಬಿಟ್ಟು ಅವರ ನೇತೃತ್ವದಲ್ಲೇ ಇವತ್ತು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಮೊದಲಿಗೆ ಅಂದರೆ ಈ ಸರ್ಕಾರಿ ಗೌರವಗಳೆಲ್ಲವೂ ಕೊಟ್ಟ ನಂತರ ಎಲ್ಲ ಆದ ನಂತರ ದೇಹ ಶುದ್ಧೀಕರಣ ಪಂಚಗವ್ಯದಿಂದ ಮಾಡ್ತಾರೆ. ಅದಾದ ನಂತರ ಚಿತೆಯ ಮೇಲೆ ದೇಹವನ್ನು ಇರಿಸಲಾಗುತ್ತೆ. ಅಪ್ರದಕ್ಷಿಣೆ 3 ಸುತ್ತನ್ನು ಹಾಕಿ ಆ ನಂತರ ನೋಡಿ ಆ ಬಾಕ್ಸನ್ನೆಲ್ಲ ತೆಗೆದ್ರು. ಇವಾಗ ಒಂದು ಗಾಜಿನ ಪೆಟ್ಟಿಗೆ ಅಂತ ಏನು ಹೇಳ್ತೀವಿ, ಗಾಜಿನ ಪೆಟ್ಟಿಗೆಯಲ್ಲಿ ಇರಿಸಲಾಗಿತ್ತು ಪಾರ್ಥಿವ ಶರೀರವನ್ನು. ಅದನ್ನು ಈಗ ತೆಗೆದಿದ್ದಾರೆ. ಇನ್ನೂ ಎಲ್ಲ ಕ್ರಿಯೆಗಳು, ಒಂದು ಕಡೆ ಪೂಜೆಗಳು ನಡೀತಾ ಇರುತ್ತೆ, ಮತ್ತೊಂದು ಕಡೆ ಸರ್ಕಾರಿ ಗೌರವಗಳು ಕೂಡ ಈಗ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಜಾನಕಮ್ಮನವರ ಅಂತ್ಯಕ್ರಿಯೆ ಕಣಿಯನಹುಂಡಿಯ ಫಾರ್ಮ್ ಹೌಸ್ನಲ್ಲಿ ಅದು ನೆರವೇರುವಂಥದ್ದು.
ಇಡೀ ಕನ್ನಡ ಚಿತ್ರಲೋಕ, ಕನ್ನಡ ಅಂತಲೇ ಇಲ್ಲ, ಮಲಯಾಳಂ, ತಮಿಳು, ತೆಲುಗು, ಬಹುತೇಕ ಅವರು ಹಾಡ್ತಾ ಇದ್ದಿದ್ದು ಈ ಭಾಷೆಗಳಲ್ಲಿ ತುಂಬ. ಹಾಗಾಗಿ ಆ ಎಲ್ಲ ಭಾಷೆಯ ಕಲಾವಿದರು ಕೂಡ ಇವತ್ತು ಕಂಬನಿಯನ್ನು ಮಿಡಿದಿದ್ದಾರೆ. ಕೇರಳದಿಂದನೂ ಕೂಡ ಸರ್ಕಾರದ ವತಿಯಿಂದ ಬಂದಿದ್ದಾರೆ. ಏಕೆಂದರೆ ಕೇರಳದಲ್ಲಿ ಸಾಕಷ್ಟು ಮಲಯಾಳಂ ಹಾಡುಗಳನ್ನು ಎಸ್ ಜಾನಕಿ ಅವರು ಹಾಡಿದರು. 11 ಬಾರಿ ಅಲ್ಲಿನ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು, ಕೇರಳದ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಹಾಗಾಗಿ ಅಲ್ಲಿನ ಸರ್ಕಾರದಿಂದಲೂ ಕೂಡ ಒಂದು ನಿಯೋಗ ಬಂದಿದೆ ಕಣಿಯನ ಹುಂಡಿಗೆ. ಈಗಷ್ಟೇ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಪೂಜಾ ಕೈಂಕರ್ಯಗಳು ಏನೇನು ಮಾಡಬೇಕು ಎಲ್ಲ ಸಿದ್ಧತೆಗಳು ಆಗೋಗಿದೆ. ಸರ್ಕಾರಿ ಗೌರವಗಳನ್ನು ಮಾಡ್ತಾರೆ. 3 ಸುತ್ತು ಕುಶಾಲ ತೋಪನ್ನು ಸಿಡಿಸಿ ಸರ್ಕಾರಿ ಗೌರವವನ್ನು ಕೊಡ್ತಾರೆ. ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ಕೊಡ್ತಕ್ಕಂಥದ್ದು ಅದೆಲ್ಲವೂ ಕೂಡ ನೆರವೇರುತ್ತೆ. ಸೊ DC, SP ಸೇರಿ ಜಿಲ್ಲಾ ಮಟ್ಟದ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಕೂಡ ಈಗ ಕಣಿಯನ ಹುಂಡಿಗೆ ತಲುಪಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಹಂಸಲೇಖ ಅವರ ಪತ್ನಿ ಅವರು ಕೂಡ, ಲತಾ ಹಂಸಲೇಖ ಅವರು ಕೂಡ ಈಗ ಅಲ್ಲಿಗೆ ಬಂದಿರೋದನ್ನು ಗಮನಿಸ್ತಾ ಇದ್ದೀರಾ. ಹಂಸಲೇಖ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಅಲ್ಲಿದ್ದಾರೆ. ಕನ್ನಡ ಚಿತ್ರೋದ್ಯಮದ ಸಾಕಷ್ಟು ಜನ ಅಂತ್ಯಕ್ರಿಯೆ ನಡೆಯೋ ಜಾಗಕ್ಕೆ ಆಗಮಿಸಿದ್ದಾರೆ. ಬ್ರಾಹ್ಮಣ ಸಂಪ್ರದಾಯದ ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಕೆಲವೇ ಹೊತ್ತಲ್ಲಿ ಇವೆಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ಸರಿಸುಮಾರು ಎಲ್ಲ ಸೇರಿ ಹೆಚ್ಚು ಕಡಿಮೆ 1 ಗಂಟೆಯ ಪ್ರಕ್ರಿಯೆಗಳು. ಸಾಮಾನ್ಯ ಸೂರ್ಯಾಸ್ತಕ್ಕೂ ಮೊದಲು ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಬೇಕು. ಅಪರಕರ್ಮ ಅಂತ ಕರೀತಾರೆ. ಆ ಅಪರಕರ್ಮಗಳೆಲ್ಲವೂ ಕೂಡ ಆರಂಭ ಆಗಬೇಕು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಅದಕ್ಕೂ ಮೊದಲು ಜಿಲ್ಲಾಡಳಿತದ ವತಿಯಿಂದ ಸರ್ಕಾರದ ಪರವಾಗಿ ಗೌರವ ಸಲ್ಲಿಸುವಂಥದ್ದು, ಅಂತಿಮ ಗೌರವ ಸಲ್ಲಿಸುವ ಪ್ರಕ್ರಿಯೆ ನಡಿಬೇಕು. ಈಗ ಸಾಮಾನ್ಯವಾಗಿ ಗಂಡು ಮಕ್ಕಳು ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಆದರೆ ಅಲ್ಲಿ ಯಾರೂ ಇಲ್ಲದ ಕಾರಣ, ಯಾಕೆಂದರೆ ಅವರ ಮಗನನ್ನು ಕೂಡ ಅವ್ರು ಕಳ್ಕೊಂಡಿದ್ದರು ಎಸ್ ಜಾನಕಿ ಅವರು. ಅವರ ಮೊಮ್ಮಗಳಿದ್ದಾರೆ. ಮೊಮ್ಮಗಳು ಈಗ ಎಲ್ಲ ಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಇನ್ನೂ ಚಿತೆಯ ಮೇಲೆ ದೇಹವನ್ನು ಇರಿಸಿಲ್ಲ, ಚಿತೆಯ ಮೇಲೆ ಇರಿಸಿಲ್ಲ. ಅದಕ್ಕೂ ಮೊದಲು ಸರ್ಕಾರದ ಗೌರವಗಳಾಗಬೇಕಲ್ಲ, ಅದಕ್ಕೋಸ್ಕರ ಆ ಬಾಕ್ಸ್ನಲ್ಲೇ ಇಟ್ಟಿದ್ದಾರೆ. ಮೇಲ್ಗಡೆ ಕವರ್ ತೆಗೆದಿದ್ದಾರೆ ಅಷ್ಟೇ. ಆಮೇಲೆ ಚಿತೆಯ ಮೇಲೆ ಇರಿಸ್ತಕ್ಕಂಥದ್ದು ಸರ್ಕಾರಿ ಗೌರವಗಳೆಲ್ಲ ನಡೆದ ನಂತರ. ಈಗ ಮೊದಲಿಗೆ ದೇಹಕ್ಕೆ ಏನೇನು ಪೂಜೆಗಳು ಸಲ್ಲಬೇಕು, ಅಂತಿಮ ಸಂಸ್ಕಾರ ಅಂತ ಕರೆಯೋದೇ ಅದಕ್ಕೋಸ್ಕರ. ಈಗೇನು ನಡೀತಾ ಇದೆ ಇವೆಲ್ಲವೂ ಕೂಡ ಇವರ ಭೌತಿಕ ಕಾಯ ಇರೋ ತನಕ ನಡೀತಕ್ಕಂಥ ಕೊನೆಯ ಸಂಸ್ಕಾರ. ಆಮೇಲೆ ನಿಮಗೆ ಅಗ್ನಿಸ್ಪರ್ಶ ಆದಮೇಲೆ ಭೌತಿಕ ಕಾಯ ಸಿಗದೇ ಇಲ್ಲ. ಹಾಗಾಗಿ ನಿಮಗೆ ಆ ಕಾರ್ಯಗಳೆಲ್ಲ ನಡೀತಾ ಇದೆ. ಎಸ್ ಜಾನಕಿ ಅವರ ಮೊಮ್ಮಗಳು ಅಪ್ಸರ, ಆಕೆ ಗಂಡು ಮಕ್ಕಳಿಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ಅವರೇ ಮಾಡ್ತಾರೆ. ಸೊ ಹಾಗಾಗಿ ಆ ಕಾರ್ಯಗಳನ್ನು ಈಗ ಅಲ್ಲಿ ಮಾಡಲಾಗ್ತಾ ಇದೆ. ಪೊಲೀಸರು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಇನ್ನೇನು ಶುರುವಾಗುತ್ತೆ, ಸರ್ಕಾರಿ ಗೌರವಗಳು ಶುರುವಾಗುತ್ತೆ. ಸರ್ಕಾರದ ವತಿಯಿಂದ ಯತೀಂದ್ರ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಸೊ ಅವರ ನೇತೃತ್ವದಲ್ಲೇ ಸರ್ಕಾರಿ ಗೌರವಗಳೆಲ್ಲವೂ ಕೂಡ ನೆರವೇರ್ತಕ್ಕಂಥದ್ದು. ನೋಡೋಣ, ಈಗ 3 ಸುತ್ತು ಕುಶಾಲ ತೋಪನ್ನು ಸಿಡಿಸಿ ಗೌರವವನ್ನು ಸಲ್ಲಿಸಬೇಕು. ಅದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸಾಕಷ್ಟು ಭದ್ರತೆ ಮಾಡ್ಕೊಂಡಿದ್ದಾರೆ, ಯಾಕೆಂದರೆ ತುಂಬ ಜನ ಬರ್ತಾರೆ ಅಂತ ಗೊತ್ತು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾರೆ ಅಂತಕ್ಕಂಥದ್ದು ಗೊತ್ತು. ಸೊ ಹಾಗಾಗಿ ಬ್ರಾಹ್ಮಣ ಸಂಪ್ರದಾಯದ ಅಂತ್ಯ ಸಂಸ್ಕಾರ ಈಗ ವೇದ ಮಂತ್ರಗಳು, ಹವನ ಮತ್ತು ಪಿತೃಗಳಿಗೆ ಮಾಡ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಒಳಗೊಂಡಿರುತ್ತೆ. ಸೊ ಮರಣಾನಂತರ ಕ್ರಿಯೆ ನಡೀತಕ್ಕಂಥದ್ದು, ದಹನ ಸಂಸ್ಕಾರ ಎಲ್ಲವೂ ಇವತ್ತಾಗುತ್ತೆ. ನೋಡಿ, ಅವರು ತುಂಬ ಪ್ರೀತಿಯಿಂದ ಕಟ್ಕೋತಾ ಇದ್ದ ವಾಚ್ ಕೂಡ ಕಟ್ಟಿದ್ದಾರೆ ಅವರಿಗೆ. ಅದನ್ನು ಆಮೇಲೆ ತೆಗಿತಾರೆ, ಕೊನೆಗೆ ಅದನ್ನು ಕಟ್ಟಿದ್ದಾರೆ. ನೋಡಿ, ಅವ್ರು ಇಷ್ಟಪಡ್ತಾಯಿದ್ರು ಆ ವಾಚನ್ನು. ಅವ್ರಿಗೆ ಇಷ್ಟಪಟ್ಟ ವ್ಯಕ್ತಿಗಳು, ವಸ್ತುಗಳು ಎಲ್ಲವನ್ನು ಕೂಡ ಕೊನೆಯದಾಗಿ ಅವ್ರಿಗಿದು ಮಾಡ್ತಾರೆ. ಅವರ ಕೊನೆಯ ಆಸೆ ಏನಿತ್ತು ಅದೆಲ್ಲವನ್ನು ನೆರವೇರಿಸುವ ಕ್ರಿಯೆ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಅವರು ಋಗ್ವೇದಿಗಳ, ಯಜುರ್ವೇದಿಗಳ ಅಂತ ನೋಡಿ ಅದಕ್ಕೆ ಬೇಕಾದಂತಹ ವೇದ ಮಂತ್ರಗಳನ್ನು ಪಠಿಸಲಾಗ್ತಾ ಇದೆ. ವೇದ ಮಂತ್ರಗಳನ್ನು ಪಠಿಸುವ ಕಾರ್ಯ ಈಗ ನಡೀತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಲಿದ್ದಾರೆ ಅವರ ಮೊಮ್ಮಗಳು. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮೈಸೂರಿನ ಕಣಿಯನ ಹುಂಡಿ ಅಂತಂದ್ಬಿಟ್ಟು ಗ್ರಾಮ, ಕಣಿಯನ ಹುಂಡಿಗೆ ಇದೆಲ್ಲವೂ ಕೂಡ ಕಣಿಯನ ಹುಂಡಿಯಲ್ಲಿ ಇರ್ತಕ್ಕಂಥ ಫಾರ್ಮ್ ಹೌಸ್ನಲ್ಲಿ
ನಡೀತಾ ಇರತಕ್ಕಂಥ ಪ್ರಕ್ರಿಯೆಯನ್ನು ತಾವು ಗಮನಿಸ್ತಾ ಇದ್ದೀರಾ. ಸಾಮಾನ್ಯವಾಗಿ ಗಂಗಾ ಜಲವನ್ನು ತಂದಿರ್ತಾರೆ. ಸಾಧ್ಯ ಆದರೆ ಗಂಗಾ ಜಲವನ್ನೇ ತಂದು ದೇಹ ಶುದ್ಧೀಕರಣವನ್ನು ಮಾಡ್ತಾರೆ. ಆಮೇಲೆ ತುಳಸಿ ತೀರ್ಥವನ್ನು ಬಾಯಿಗೆ ಬಿಡ್ತಕ್ಕಂಥದ್ದು ಕೊನೆಯದಾಗಿ, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳ ಒಂದೊಂದು ಭಾಗ. ಆಮೇಲೆ ಮೃತದೇಹವನ್ನು ಸ್ನಾನ ಮಾಡಿಸಿ ಹೊಸ ವಸ್ತ್ರವನ್ನು ತೊಡಿಸಿ ಹೂಮಾಲೆಗಳಿಂದ ಅಲಂಕರಿಸಲಾಗುತ್ತೆ. ಹಿರಿಯ ಮಗ ಅಥವಾ ಮಗಳು ಅಥವಾ ಅವ್ರು ಯಾರೂ ಇಲ್ಲ ಅಂದರೆ ಮೊಮ್ಮಕ್ಕಳು ಯಾರು ಬೇಕಾದರೂ ಈಗ ಅಗ್ನಿಸ್ಪರ್ಶವನ್ನು ಮಾಡುವಂತಹ ಪ್ರಕ್ರಿಯೆಗಳು. ಅದಾದ ನಂತರ ನಾಳೆಯಿಂದ ಅಸ್ಥಿ ಸಂಚಯನ ಅವೆಲ್ಲ ಇದ್ದೇ ಇರುತ್ತೆ. ಈಗ ಬ್ರಾಹ್ಮಣ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಆರಂಭ ಆಗಿದೆ. ಇದು ಲೆಕ್ಕಾಚಾರದಲ್ಲಿ ನಿನ್ನೆ ಅವರು ಮೃತಪಟ್ಟಿರೋದ್ರಿಂದ 2ನೇ ದಿನದ ಲೆಕ್ಕಕ್ಕೆ ಬರುತ್ತೆ. ಇದು ಕೆಲವು ಕಡೆ ಮೃತಪಟ್ಟ ದಿನವೇ ಮಾಡಿದ್ರೆ ಮೊದಲ ದಿನದ ಕಾರ್ಯ ಅಂತ ಹೇಳ್ಬೋದು. ಇದು 2ನೇ ದಿನದ ಕಾರ್ಯ. 11, 13, 15ನೇ ದಿನ ವೈಕುಂಠ ಸಮಾರಾಧನೆ ತನಕನೂ ಕೂಡ ಕೆಲವರೆಲ್ಲರೂ ಉತ್ತರ ಕಾರ್ಯಗಳನ್ನು ಮಾಡ್ತಾರೆ, ಅಪರ ಕಾರ್ಯಗಳನ್ನು ಮಾಡ್ತಾರೆ. ಈಗ ಅವರ ಮೊಮ್ಮಗಳ ಕೈಯಲ್ಲೇ ಈ ಕಾರ್ಯವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಎಸ್ ಜಾನಕಮ್ಮ ಅವರ ಅಂತ್ಯಕ್ರಿಯೆ ನೇರ ದೃಶ್ಯಾವಳಿಗಳನ್ನು ಪಬ್ಲಿಕ್ ಟಿವಿನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಕಣಿಯನ ಹುಂಡಿ, HD ಕೋಟೆ ತಾಲೂಕು, ಮೈಸೂರು ಜಿಲ್ಲೆ, ಅಲ್ಲಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಆರಂಭಿಕ ವಿಧಿವಿಧಾನಗಳನ್ನು ಪೂರೈಸಿದ ಬಳಿಕವಷ್ಟೇ ಸರ್ಕಾರದ ಕಾರ್ಯಗಳೆಲ್ಲ ಆರಂಭ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಗಂಗಾಜಲ ಪ್ರೋಕ್ಷಣೆ ಅಂತ ಮಾಡ್ತಾರೆ. ಗಂಗಾಜಲ ಪ್ರೋಕ್ಷಣೆ ಕೆಲವು ಕಡೆ ಇಡೀ ದೇಹವನ್ನೇ ಶುದ್ಧೀಕರಣ ಮಾಡ್ತಾರೆ, ಅಂದರೆ ಸ್ನಾನ ಮಾಡಿಸ್ತಾರೆ. ಆಗಲ್ಲ, ಅವಕಾಶಗಳಿಲ್ಲ ಅಂತಂದಾಗ ತಲೆ ಭಾಗಕ್ಕೆ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡ್ತಾರೆ. ಅದನ್ನೇ ಇವಾಗ ಮಾಡ್ತಾ ಇರ್ತಕ್ಕಂಥದ್ದು. ಅದು ನೋಡ್ತಾ ಇದ್ದೀರ ನೀವು. ಅಂತ್ಯ ಸಂಸ್ಕಾರದ ಆರಂಭಿಕ ವಿಧಿವಿಧಾನಗಳನ್ನೆಲ್ಲ ತಾವೀಗ ನೋಡ್ತಾ ಇದ್ದೀರಾ. ದೇಹ ಶುದ್ಧೀಕರಣ ಒಂದು ಕಡೆ, ಮತ್ತೊಂದು ಕಡೆ ವೇದ ಮಂತ್ರಗಳ ಪಠಣ ನಡೀತಾ ಇದೆ. ದೇಹ ಶುದ್ಧೀಕರಣ ಗಂಗಾಜಲದಿಂದ ಮಾಡ್ತಾರೆ ಸಾಮಾನ್ಯವಾಗಿ. ಅದಕ್ಕೋಸ್ಕರನೇ ಸಾಮಾನ್ಯ ಬ್ರಾಹ್ಮಣರ ಮನೆಯಲ್ಲಿ ಗಂಗಾಜಲವನ್ನು ಕಾಶಿಗೆ ಹೋದಾಗ ತಂದಿಟ್ಕೊಂಡಿರ್ತಾರೆ. ಮೃತಪಡುವ ಸಂದರ್ಭದಲ್ಲೂ ಬಾಯಿಗೆ ಗಂಗಾಜಲವನ್ನು ಬಿಡ್ತಾರೆ. ಈಗಲೂ ಗಂಗಾಜಲದಿಂದ ಶುದ್ಧೀಕರಣವನ್ನು ಮಾಡ್ತಾ ಇದ್ದಾರೆ. ದೇಹ ಶುದ್ಧೀಕರಣ ಅಂತ ಶಿರದಿಂದ ಹಿಡಿದು ಪಾದದವರೆಗೆ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡ್ತಾರೆ. ಆಗಮಿಕರಾದಂತಹ ರಮೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಎಸ್ ಜಾನಕಿಯವರ ಮೊಮ್ಮಗಳು ಅಪ್ಸರ ಈ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಒಂದು ರೀತಿಯಲ್ಲಿ ಅಪರೂಪ ಹೆಣ್ಣುಮಕ್ಕಳುಗಳು ಅಂತ್ಯ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು. ಯಾರಾದರೂ ಒಬ್ಬರು ಉತ್ತರಾಧಿಕಾರಿ ಗಂಡು ಮಕ್ಕಳು ಇರ್ತಾರೆ,
ಇಲ್ಲವೇ ಇಲ್ಲ ಅಂದಾಗ ಮಾಡಿರೋ ಉದಾಹರಣೆ ಇದೆ, ಹೆಣ್ಣು ಮಕ್ಕಳೇ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಮಾಡಬಹುದು. ಒಂದೇನೆಂದರೆ ಗಂಡು ಮಕ್ಕಳಿಗಾದರೆ ಉಪನಯನ ಮಾಡಿರ್ತಾರೆ, ಆವಾಗ ಅವರು ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಅರ್ಹರಾಗ್ತಾರೆ ಅಂತ ಅಂದ್ಬಿಟ್ಟು. ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡಲ್ಲ. ಸೊ ಹಾಗಾಗಿ ಅವ್ರನ್ನ ಜಾಸ್ತಿ ಇದು ಮಾಡಲ್ಲ. ಬಟ್ ಇಲ್ಲಿ ಮಾಡಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಮಾಡ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನೆರವೇರಬೇಕು. ಸೂರ್ಯಾಸ್ತದ ಒಳಗಾಗಿ ಚಿತೆಗೆ ಅಗ್ನಿಸ್ಪರ್ಶ ಕೂಡ ಆಗಬೇಕು. ಅದಕ್ಕೆಲ್ಲ ತಯಾರಿಗಳಾಗಿದೆ. ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಿ ಗೌರವ ಕೊಡೋದಕ್ಕೆ ಕೂಡ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇವಾಗ ಆರಂಭಿಕ ಪೂಜೆ ಮುಗಿದ ನಂತರ ನಿಮಗೆ ಸರ್ಕಾರಿ ಗೌರವ ಶುರುವಾಗುತ್ತೆ. ಅಂದರೆ ಅಂತ್ಯ ಸಂಸ್ಕಾರ ಮಾಡೋ ಜಾಗಕ್ಕೆ ದೇಹವನ್ನು ತಂದಾಗ ಮೊದಲಿಗೆ ಆರಂಭಿಕ ವಿಧಿವಿಧಾನಗಳನ್ನ ಮಾಡಿಬಿಡಬೇಕು. ಹಾಗಾಗಿ ಅದನ್ನು ಮಾಡಿದ ನಂತರ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅರ್ಚನಾ ಉಡುಪ ಅವರು ಬಂದಿದ್ದಾರೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಅರ್ಚನಾ ಉಡುಪ ಅವರು ಕೂಡ ಖ್ಯಾತ ಹಿನ್ನೆಲೆ ಗಾಯಕಿ, ಮತ್ತು ಇವರೆಲ್ಲ ಎಸ್ ಜಾನಕಿ ಅವರನ್ನು ಗುರುಗಳಾಗಿ ಮಾನಸಿಕವಾಗಿ ಸ್ವೀಕಾರ ಮಾಡಿದವರು. ಅರ್ಚನಾ ಉಡುಪ ಆಗಿರ್ಬೋದು, ಮಂಜುಳಾ ಗುರುರಾಜ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಅವರಿಂದ ಇನ್ಸ್ಪೈರ್ ಆಗಿ ಇವರು ಗಾಯಕಿಯರಾಗಿದ್ದರು. ನೋಡಿ, ಎಲ್ಲರೂ ಕೂಡ ಅಂತಿಮವಾಗಿ ಮುಖದ ದರ್ಶನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಭೌತಿಕ ಕಾಯ ಇರಲ್ಲ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಈಗ ಕಾರ್ಯಗಳೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಆಗಮಿಕರು ಸಿದ್ಧತೆ ಎಲ್ಲ ಮಾಡಿಕೊಂಡಿದ್ದರು. ಅದಾದ ನಂತರ ಅವರ ಮೊಮ್ಮಗಳು ಅಲ್ಲಿ ಕಾಣ್ತಾ ಇದ್ದಾರಲ್ಲ, ಅವರೇನೆ ಅಪ್ಸರ ಅಂತಂದ್ಬಿಟ್ಟು, ಆಕೆ ಈಗ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಸಾಕಷ್ಟು ಜನ ನಟ ನಟಿಯರು, ಹಿನ್ನೆಲೆ ಗಾಯನದವರು, ಚಿತ್ರರಂಗದವರು ಸಾಕಷ್ಟು ಜನ ಬಂದಿರೋದನ್ನು ಗಮನಿಸ್ತಾ ಇದ್ದೀರಾ. ಜೊತೆಗೆ ಅಲ್ಲಿನ ಗ್ರಾಮಸ್ಥರು, ಎಸ್ ಜಾನಕಿ ಅವರ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ. ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಣಿಯನಹುಂಡಿ ಗ್ರಾಮ. ನೋಡಿ, ಕೊನೆಯದಾಗಿ ಬಾಯಿಗೆ ಅಕ್ಕಿಯನ್ನು ಹಾಕ್ತಕ್ಕಂಥದ್ದು ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಇವತ್ತು ಅಂತ್ಯ ಸಂಸ್ಕಾರ ಆದ ನಂತರ ವೈಕುಂಠ ಸಮಾರಾಧನೆ ಆಗೋ ತನಕ ಅವರ ಆತ್ಮ ಎಲ್ಲೂ ನೆಲೆ ನಿಲ್ಲಲ್ಲ, ಅವರಿಗೆ ಇಷ್ಟವಾದ ಜಾಗದಲ್ಲೇ ಸುತ್ತಾಡ್ತಾ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಆ ಸಂದರ್ಭದಲ್ಲಿ ಆತ್ಮಕ್ಕೆ ಹಸಿವಾಗದೆ ಇರಲಿ ಅಂತ ತಮ್ಮ ಬಂಧು ಮಿತ್ರರು, ಸ್ನೇಹಿತರು, ಪ್ರೀತಿ ಪಾತ್ರರು ಎಲ್ಲರೂ ಬಂದು ಬಾಯಿಗೆ ಅಕ್ಕಿಯನ್ನು ಹಾಕ್ತಾರೆ. ಎಲ್ಲರೂ ಮಾಡಲ್ಲ ಅದನ್ನು. ಸಂಬಂಧಿಕರು, ರಕ್ತ ಸಂಬಂಧಿಕರು ಅಂತ ಯಾರನ್ನ ಕರಿತೀವಿ ಅವ್ರುಗಳಷ್ಟೇ ಮಾಡ್ತಕ್ಕಂಥದ್ದು. ಸೊ ಆ ಕಾರ್ಯ ಇವಾಗ ನಡೀತಾ ಇದೆ. ಅದೊಂದು ಜವಾಬ್ದಾರಿ, ರಕ್ತ ಸಂಬಂಧಿಕರ ಜವಾಬ್ದಾರಿ. ಅವರು ಬಂದು ಈ ರೀತಿ ಬಾಯಿಗೆ ಅಕ್ಕಿಯನ್ನು ಹಾಕಿ, ಕೆಲವು ಕಡೆ ಅಕ್ಕಿ ಬೆಲ್ಲನೂ ಹಾಕ್ತಾರೆ, ಕೆಲವು ಕಡೆ ಅಕ್ಕಿಯನ್ನು ಹಾಕ್ತಾರೆ. ಈಗ ನನ್ನ ಪ್ರಕಾರ ಸರ್ಕಾರಕ್ಕೆ ಹಸ್ತಾಂತರ ಆಗುತ್ತೆ ಸಮಯ. ಈಗ ಪೊಲೀಸರು ಇವಾಗ ಕೊನೆಯ ಸರ್ಕಾರಿ ಗೌರವವನ್ನು ಸಲ್ಲಿಸ್ತಕ್ಕಂಥ ಸಮಯ.